ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಅಸ್ಸಲಾಮು ಅಲೈಕುಂ ಎಲ್ಲರಿಗೂ. ಬೆಳಗ್ಗೆ ಇವತ್ತು ನಾನು ಮಾಡ್ತಾ ಇದ್ದೀನಿ ರಾಗಿ ಪಡ್ಡು. ಅಂದರೆ ರಾಗಿ ಗುಳಿಯಪ್ಪ ಅಂತಲೇ ಹೇಳ್ತೀವಿ ನಾವು. ಆಮೇಲೆ ಇದಕ್ಕೆ ಕೆಲವರು ರಾಗಿ ಪಡ್ಡು ಅಂತಲೇ ಹೇಳ್ತಾರೆ, ಪಡ್ಡು ಅಂತ ಹೇಳ್ತಾರೆ. ನಾನು ರಾಗಿ ಹಾಕಿ ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕೆ ಒಂದು ಪಾವಷ್ಟು, ಒಂದು ಲೋಟೆ ರೈಸ್ ತೊಗೊಂಡಿದ್ದೀನಿ. ನಾವು ಇಡ್ಲೆಲ್ಲ ಮಾಡ್ತೀವಲ್ಲ ಅದು. ಆಮೇಲೆ ಮುಕ್ಕಾಲಷ್ಟು ಅದರಲ್ಲಿ ಅದೇ ಲೋಟದಲ್ಲಿ ಮುಕ್ಕಾಲಷ್ಟು ರಾಗಿ ಅಂತ ತೊಗೊಂಡಿದ್ದೀನಿ ನಾನು. ಒಂದು ಲೋಟ ಎಷ್ಟು ತೊಗೊಳ್ತೀವಿ ಅಷ್ಟೇ ಅದರಲ್ಲಿ ಅರ್ಧ ರಾಗಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 1/4 kg ಅಷ್ಟು ಬೆಲ್ಲ, ಒಂದು ಗಡಿಯಷ್ಟು ತೆಂಗಿನ ತುರಿ, ಉಪ್ಪು ರುಚಿಗೆ, ಸ್ವಲ್ಪ ಸೋಡಾ ಖಾರ ಬೇಕಾದರೆ ಹಾಕ್ಕೋಬೋದು, ಇಲ್ಲದ್ರೆ ಬೇಡ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು, ಚೆನ್ನಾಗಿ ಪೇಸ್ಟ್ ಥರ ಮಾಡುವ. ಮಿಕ್ಸಿ ಜಾರಿಗೆ ನಾನು ರೈಸನ್ನು ಹಾಕಿದ್ದೀನಿ. ಈಗ ರಾಗಿಯನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಎಲ್ಲವನ್ನು ಬೆಲ್ಲ ಹೀಗೆಲ್ಲ ಒಟ್ಟಿಗೆ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಈ ಥರ ಪೇಸ್ಟ್ ಮಾಡ್ತಂದಿದ್ದೀನಿ. ಈ ಥರ ಪಡ್ಡು ರೆಡಿ ಮಾಡುವ. ನೋಡಿ, ಇದು ಪಡ್ಡು ಮಾಡುವ ಪಾತ್ರವನ್ನು ಹಾಕಿದ್ದೀನಿ ನಾನು. ಮೊದಲು ಇದಕ್ಕೆಲ್ಲ ಎಣ್ಣೆ ಹಾಕುವ. ಎಣ್ಣೆ ತುಂಬಿಟ್ಟು ಇದಕ್ಕೆಲ್ಲ ಗುಳಿಯಪ್ಪ ಎಲ್ಲದಕ್ಕೂ ಹಾಕಬೇಕು. ಎಣ್ಣೆ ಬಿಸಿ ಆಗಲಿ ಸ್ವಲ್ಪ. ಎಣ್ಣೆ ಬಿಸಿ ಆಯಿತು, ಹಾಕುವ. ಸ್ವಲ್ಪನೇ ಹಾಕಬೇಕು. ಇನ್ನು ಮುಚ್ಚಿಟ್ಟು ಬೇಯಿಸುವುದನ್ನು ಬೇಗನೆ ಆಗುತ್ತೆ. ಇದು ಮುಚ್ಚಿಟ್ಟು ಬೇಯಿಸಿ ಬೆಂದಿದ್ದು ಇನ್ನು ಟರ್ನ್ ಮಾಡಿ ಹಾಕುವುದನ್ನು ಈ ಥರ. ಒಂದೊಂದೇ ಟರ್ನ್ ಮಾಡಿ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸಿ ಟರ್ನ್ ಮಾಡಿ ಹಾಕಿದ್ದೀನಿ. ಇನ್ನಿದು ಬೇರೆ ಸ್ವಲ್ಪ ನೋಡಿ, ಒಂದು ಕಡೆ ಫ್ರೈ ಆಯಿತು, ತೆಗಿತಾ ಇದ್ದೀನಿ ನಾನು. ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ನಮ್ಮ ಪಡ್ಡು ಅಂದರೆ ರಾಗಿ ಗುಳಿಯಪ್ಪ ರೆಡಿ ಆಯಿತು. ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಆದರೆ ಹೆಲ್ದಿ ಉಂಟಿದು ರಾಗಿ ಅಲ್ವ, ಅದಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ನಿಮ್ಮ ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಾಡೋದಕ್ಕೆ. ನೋಡಿ, ಇದು ನಾನು ಬೆಲ್ಲ ಹಾಕಲಿಲ್ಲ, ರಾಗಿನೂ ಹಾಕಲಿಲ್ಲ, ಬೆಲ್ಲನೂ ಹಾಕಲಿಲ್ಲ, ಖಾಲಿ ಚಟ್ನಿ ಜೊತೆ ತಿನ್ನೋದಕ್ಕೆ ಇಟ್ಟಿದ್ದೀನಿ. ಇದು ಬೆಲ್ಲ ಹಾಕಿದ್ದು, ರಾಗಿ ಬೆಲ್ಲ ಎಲ್ಲ ಹಾಕಿ ಮಾಡಿದ್ದು ರಾಗಿ ಪಡ್ಡು, ಅಂದರೆ ರಾಗಿ ಗುಳಿಯಪ್ಪ ಅಂತ ಹೇಳೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ, ಅವ್ರು ಕೂಡ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಂ.